ನಿನ್ನೆ ತನಕ ಬಿ ಪಿ ಎಲ್ ಇದ್ದಿದ್ದು ಇವತ್ತು ಏಕಾಏಕಿ ಎ ಪಿ ಎಲ್ ಆಗಿ ಬದಲಾಗೋಗಿದೆ ಕಾರ್ಡ್. ಏಕಾಏಕಿ ಸಾವಿರಾರು ಕಾರ್ಡ್ಗಳು ಬಿ ಪಿ ಎಲ್ನಿಂದ ಎ ಪಿ ಎಲ್ಗೆ ಶಿಫ್ಟ್. ಮೊನ್ನೆ ಕುಮಾರಸ್ವಾಮಿ ಹೇಳಿದ್ರಲ್ಲ, 11 ಲಕ್ಷ ಬಿ ಪಿ ಎಲ್ ಕಾರ್ಡನ್ನು ಎ ಪಿ ಎಲ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು ಅಂತ. ನಿಮ್ಮ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ಮೊದಲು. ಕಳೆದ ಒಂದೆರಡು ತಿಂಗಳಿಂದ ರೇಷನ್ ಸಿಗ್ತಿಲ್ಲ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿ ಪಿ ಎಲ್ ಕಾರ್ಡ್ ಮೇಲೆ ಸಿಗುವ ಎಲ್ಲ ಸೌಲಭ್ಯಗಳು ಬಂದ್ ಆಗುತ್ತೆ, ಸಿಗುತ್ತೆ ಸಹಜವಾಗಿ. ಪಬ್ಲಿಕ್ ಟಿವಿಯಲ್ಲಿ ಕೇಸ್ ಸ್ಟಡಿ ಸಹಿತ ಗ್ರೌಂಡ್ ರಿಪೋರ್ಟನ್ನು ಕೊಡ್ತೀವಿ ನೋಡಿ. ಇವರೇನೋ ಅನ್ನಭಾಗ್ಯದಲ್ಲಿ ಅಕ್ಕಿ ಕೊಡೋಕ್ಕಾಗ್ತಿಲ್ಲ ಅಂತ ಬಿ ಪಿ ಎಲ್ನ ಎ ಪಿ ಎಲ್ ಮಾಡ್ತಾ ಇದ್ದಾರೆ. ಬಟ್ ಜನರಿಗೆ ನಿಮ್ಮ ಅಕ್ಕಿ ಬೇಕಾಗಿಲ್ಲ. 170 ರೂಪಾಯಿ ಏನೋ ಒಬ್ಬರಿಗೆ ಕೊಡ್ತಾ ಇರೋ ದುಡ್ಡು ಇವಾಗ. 170 ರೂಪಾಯಿ ಯಾವ ಲೆಕ್ಕ? 5 ಲಕ್ಷ ರೂಪಾಯಿ ತನಕ ಹಾಸ್ಪಿಟಲ್ನಲ್ಲಿ ಏನಾದ್ರು ಸರ್ಜರಿ ಆದರೆ ಫ್ರೀಯಾಗುತ್ತೆ ಬಿ ಪಿ ಎಲ್ ಕಾರ್ಡ್ ಅವ್ರಿಗೆ. ಅಲ್ಲಿ ಬೇಕಾಗಿರೋದವ್ರಿಗೆ ಅನುಕೂಲ. ಸೊ ಬೆಂಗಳೂರಿನಲ್ಲೇ ಹಲವು ಬಡಾವಣೆಗಳಲ್ಲಿ ಪಬ್ಲಿಕ್ ಟಿವಿ ಮಾಡಿರ್ತಕ್ಕಂಥ ರಿಯಾಲಿಟಿ ಚೆಕ್ ರಾಜಗೋಪಾಲ್ ನಗರ. ಈ ರಾಜಗೋಪಾಲ್ ನಗರದಲ್ಲಿ ನಮ್ಮ ಪ್ರತಿನಿಧಿಗಳು ಹೋದಾಗ ಏನಾಗಿತ್ತು, ಜನ ಏನು ಹೇಳ್ತಾರೆ. ರಾಜಗೋಪಾಲ್ ನಗರದ ನಿವಾಸಿ ರೇಣುಕಾ ಅವರು ಸುಮಾರು 8 ವರ್ಷದಿಂದ ಬಿ ಪಿ ಎಲ್ ಕಾರ್ಡನ್ನು ಇಟ್ಕೊಂಡಿದ್ರು. 2 ತಿಂಗಳಿಂದ ನ್ಯಾಯಬೆಲೆ ಅಂಗಡಿಗೆ ಹೋದಾಗ ITR ಮತ್ತು ತೆರಿಗೆ ಪಾವತಿ ಮಾಡ್ತಾ ಇದ್ದಾರೆ ಅಂತ ವೆಬ್ಸೈಟ್ನಲ್ಲಿ ಬಂದಿದ್ದು ರೇಷನ್ ಸಿಕ್ಕಿಲ್ಲ. ರೇಣುಕಾ ಹೆಸರಿನಲ್ಲಿ ಸ್ವಂತ ಮನೆ ಬಿಟ್ಟರೆ ಯಾವುದೇ ಆದಾಯದ ಮೂಲಗಳು ಇಲ್ಲ. ರೇಣುಕಾ ಪತಿ ಶಿವಕುಮಾರ್ ಸಹ ಮನೆಯಲ್ಲೇ ಇದ್ದು ಅವ್ರಿಗೂ ಆದಾಯದ ಮೂಲಗಳಿಲ್ಲ. ಹೀಗಾಗಿ ITR ತುಂಬುತ್ತಿಲ್ಲ ಅಂತ ದಾಖಲೆಗಳಿವೆ. ಆದರೂ ವೆಬ್ಸೈಟ್ನಲ್ಲಿ ತೆರಿಗೆ ಪಾವತಿದಾರರು ಅಂತ ಬಂದ್ಬಿಟ್ಟಿದೆ. ಹೀಗಾಗಿ ಬಿ ಪಿ ಎಲ್ ಕಾರ್ಡ್ ಇಲ್ಲದೆ ಶಿವಕುಮಾರ್ಗೆ ಹೃದಯ ಸಂಬಂಧಿ ಕಾಯಿಲೆ ಇರೋದ್ರಿಂದ ಸರ್ಕಾರಿ ಆಸ್ಪತ್ರೆಗೆ ತೋರಿಸೋದಕ್ಕಾಗ್ತಿಲ್ಲ ಅಂತ ಅಳಲು ತೋಡ್ಕೊಂಡಿದ್ದಾರೆ. ರಾಜ್ಯದಲ್ಲಿ APL ಹಾಗೂ BPL ಕಾರ್ಡ್ ಗೊಂದಲ ಸೃಷ್ಟಿಯಾಗಿದೆ. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಕಾರ್ಡ್ಗಳನ್ನು ಹಲವು ಕಾರಣಗಳನ್ನು ನೀಡಿಬಿಟ್ಟು BPLನಿಂದ APLಗೆ ಮತ್ತೊಂದಿಷ್ಟು ಕಾರ್ಡ್ಗಳನ್ನು ರದ್ದತಿಯನ್ನು ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ನಾನಿವತ್ತು ಬೆಂಗಳೂರಿನ ರಾಜಗೋಪಾಲ್ ನಗರದ ಬಳಿ ಇದ್ದೇನೆ. ಇಲ್ಲೊಂದು ರಿಯಾಲಿಟಿ ಚೆಕ್ಕನ್ನು ಕೂಡ ನಡೆಸ್ತಾ ಇದ್ದೇನೆ. ರಾಜಗೋಪಾಲ್ ನಗರದ ನಿವಾಸಿ ಒಬ್ಬರು ನನ್ನ ಜೊತೆ ಇದ್ದಾರೆ. ಇವರು ಸುಮಾರು 8 ವರ್ಷದಿಂದ ಒಂದು ರೇಷನನ್ನು ಪಡಿತಾ ಇದ್ರು. ಆದರೆ ಕಳೆದ 2 ತಿಂಗಳಿಂದ ರೇಷನ್ ಇವರಿಗೆ ದೊರಕ್ತಾ ಇಲ್ಲ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಅಮ್ಮ, ಎಷ್ಟು ವರ್ಷದಿಂದ ನೀವು ರೇಷನ್ ಪಡಿತಾ ಇದ್ರಿ? ಇವಾಗ ಏನು ಹೇಳ್ತಾ ಇದ್ದಾರೆ? ಏನು ಸ್ಟೇಟಸ್ ಬಂದಿದೆ? 2 ತಿಂಗಳಿಂದ ರೇಷನ್ ಬರ್ತಾ ಇಲ್ಲ ಮೇಡಮ್. ಅಲ್ಲಿ ಕೇಳಿ 8 ವರ್ಷದಿಂದ ತಗೊತಾ ಇದ್ದೋ. 2 ತಿಂಗಳಿಂದ ರೇಷನ್ನು ಕೊಡ್ತಾ ಇಲ್ಲ. ಕೇಳಿದ್ಕೆ ಟ್ಯಾಕ್ಸ್ ಪೇಯರ್ ಅಂತ ಬಂತು. ಸೊಸೈಟಿಲಿ ಕೇಳಿದ್ಕೆ ಟ್ಯಾಕ್ಸ್ ಕೊಡ್ತಾ ಇದ್ದೀರಮ್ಮ, ಆಗಲ್ಲ ಅಂತ ಹೇಳಿದ್ರು. ನಾವು ಮನೆಗೆ ಬಂದು. ಓಕೆ, ಏನು ಹೇಳ್ತೀರಾ ಸರ್? ನಾವು ಅದೇ ಮೇಡಮ್, ನಾವು 8 ವರ್ಷದಿಂದ ರೇಷನ್ ತೊಗೊತಾ ಇದ್ದೀವಿ. ಈಗ 2 ತಿಂಗಳಿಂದ ಮಾತ್ರ ಈ ಥರ ಮಾಡ್ತಾಯಿದ್ದಾರೆ. ಕೇಳಿದ್ರೆ ಯಾಕೆ ಇದಕ್ಕಿದಂಗೆ ಸ್ಟಾಪ್ ಆಗಿದೆ ಅಂತ ಕೇಳಿದ್ವಿ. ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇದೆಯಪ್ಪ, ನಾವೇನು ಮಾಡೋಕ್ಕೆ ಬರೋಲ್ಲ. ಸರಿ, ನಾನು ಇಲ್ಲಿಂದ ಡಿಪೋದಿಂದ ಕೇಳ್ಕೊಂಡಾದ್ಮೇಲೆ ಕಂದಾಯ ಭವನ ಹತ್ರ ಹೋದೆ. ಅಲ್ಲೂ ವಿಚಾರಿಸಿದೆ. ಅವರು ಕೂಡ ಅದೇ ಥರ ಹೇಳಿದ್ರು, ಟ್ಯಾಕ್ಸ್ ಪೇಯರು ಅಂತೇಳಿ ತೋರಿಸ್ತಾ ಇದೆಯಪ್ಪ, ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ, ಹಂಗಾಗಿ ಕೊಡೋದಕ್ಕಾಗಲ್ಲ ಅಂದರು. ನಾವು ನೋಡಿದ್ರೆ ಯಾವುದು ಟ್ಯಾಕ್ಸ್ ಕಟ್ತಾ ಇಲ್ಲ ಮೇಡಮ್. ನಾವು ಟ್ಯಾಕ್ಸ್ ಕಟ್ತಾ ಇಲ್ಲ ಅಂದ್ಕೊಂಡು ಒಂದು ರಿಪೋರ್ಟು ಕೊಟ್ಬಿಟ್ಟು ಬಂದಿದ್ದೀವಿ. ಮನೆ ಸ್ವಂತ ನಿಮ್ಮದೇ? ಮನೆ ಆಫ್ ಸೈಟಲ್ಲಿ ಇದೆ ಮೇಡಮ್. ಇದು ನಾವು ಇರೋದಕ್ಕೆ ಮಾತ್ರ ಈ ಸ್ವಂತ ಮಾಡ್ಕೊಂಡಿದ್ದೀವಿ ಅಷ್ಟೇ. ಇದು ಬಿಟ್ಟರೆ ನಮ್ಮ ಹತ್ರ ಬೇರೆ ಏನೂ ಇಲ್ಲ ಮೇಡಮ್. ಓಕೆ, ಅಂದರೆ ಈಗ BPL ಕಾರ್ಡ್ ಎಷ್ಟು ಹೆಲ್ಪ್ಫುಲ್ ಆಗ್ತಿತ್ತು ಸರ್? ಈಗ ಇಲ್ಲದೆ ಇರೋದಕ್ಕೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ಸಮಸ್ಯೆ ನೋಡಿ, ನಾವೆಲ್ಲನೂ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತಂದ್ರೂ ನಮ್ಗೆ ಆಗಲ್ಲ. ನಮಗೆ ಚೆಸ್ಟ್ ಪೇನು ಅವಾಗ ನಮ್ಗೆ ಕಾಣ್ತಾ ಇರುತ್ತೆ. ನಾವು ಹಾಸ್ಪಿಟ್ಲಿಗೆ ಹೋಗಿ ಏನೋ ಒಂದು ಸ್ವಲ್ಪ ದಾರಿ ಆಗ್ತಾಯಿತ್ತು. ಈಗ ಅದನ್ನು ಕಳ್ಕೊಂಡ್ವಿ. ಈಗ ರೇಷನ್ ಬರ್ತಾಯಿತ್ತು. ಈಗ ನಾನು ಒಬ್ಬನೇ ಕೆಲಸ ಮಾಡಬೇಕು. ನಮ್ಮ ಮನೇಲಿ ಇನ್ನೂ ಚಿಕ್ಕ ಮಕ್ಕಳು ಓದ್ತಾ ಇದ್ದಾರೆ. ನಮ್ಮ ಮಿಸ್ಸಸ್ಸು ಎಲ್ಲೂ ಕೆಲಸಕ್ಕಲ್ಲ. ಅವ್ರಿಗೂ ಎಜುಕೇಟೆಡ್ ಅಲ್ಲ. ಅವರು ಏನು ಕೆಲಸ ಮಾಡೋಕ್ಕಾಗಲ್ಲ. ಅವ್ರಿಗೂ ಆರೋಗ್ಯ ಸಮಸ್ಯೆ ಇದೆ. ಹಂಗಾಗಿ ನಾನು ಮನೆಯಲ್ಲೇ ಟೈಲರಿಂಗ್ ಕೆಲಸ ಮಾಡ್ತಾಯಿದ್ದೀನಿ. ನಾನು ಹೆಂಗೆ ಟ್ಯಾಕ್ಸ್ ಕಟ್ಬೋದು, ನೀವೇ ಯೋಚನೆ ಮಾಡಿ. ಓಕೆ, ನಿಮ್ಮ ಹತ್ರ ಪ್ರೂಫ್ ಎಲ್ಲ ಇದೆ?